ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಯೂತ್ಸ್ ನೋಡಿದ್ರೇ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಅದೇ ಅದೇ ಅದು ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಈ ಮೂಲಕ ಅಲ್ಲ, ಹೇಳಿ ಯೂಶಲಿ ಏನು ಮಾತಾಡ್ತಾರೆ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನು ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟು. ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ, ಅದನ್ನೇ ಅವ್ರಿಗೆ ಮಾತಾಡ್ತೀನಿ. ಅದಕ್ಕೇನೆ ಇಲ್ಲ, ಎಲ್ಲರ ರೋಲು ಇದೆ. ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಭಾಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆ್ಯಕ್ಚುಲಿ ಏನಂದರೆ, ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ನಾನಾದರೆ ನನ್ನ ಪಕ್ಕದಲ್ಲೋ ಜವಾಬ್ದಾರಿ ತೊಗೊಬೇಕು. ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ. ಖಂಡಿತ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಯೂತ್ಸ್ ನೋಡಿದ್ರೇ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಅದೇ ಅದೇ ಅದು ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಈ ಮೂಲಕ ಅಲ್ಲ, ಹೇಳಿ ಯೂಶಲಿ ಏನು ಮಾತಾಡ್ತಾರೆ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನು ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟು. ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ, ಅದನ್ನೇ ಅವ್ರಿಗೆ ಮಾತಾಡ್ತೀನಿ. ಅದಕ್ಕೇನೆ ಇಲ್ಲ, ಎಲ್ಲರ ರೋಲು ಇದೆ. ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಭಾಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆ್ಯಕ್ಚುಲಿ ಏನಂದರೆ, ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ನಾನಾದರೆ ನನ್ನ ಪಕ್ಕದಲ್ಲೋ ಜವಾಬ್ದಾರಿ ತೊಗೊಬೇಕು. ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ. ಖಂಡಿತ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಯೂತ್ಸ್ ನೋಡಿದ್ರೇ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಅದೇ ಅದೇ ಅದು ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಈ ಮೂಲಕ ಅಲ್ಲ, ಹೇಳಿ ಯೂಶಲಿ ಏನು ಮಾತಾಡ್ತಾರೆ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನು ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟು. ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ, ಅದನ್ನೇ ಅವ್ರಿಗೆ ಮಾತಾಡ್ತೀನಿ. ಅದಕ್ಕೇನೆ ಇಲ್ಲ, ಎಲ್ಲರ ರೋಲು ಇದೆ. ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಭಾಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆ್ಯಕ್ಚುಲಿ ಏನಂದರೆ, ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು
ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ನಾನಾದರೆ ನನ್ನ ಪಕ್ಕದಲ್ಲಿರೋ ಜವಾಬ್ದಾರಿ ತೊಗೊಬೇಕು. ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ. ಖಂಡಿತ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಯೂತ್ಸ್ ನೋಡಿದ್ರೇ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅದೇ ಅದೇ ಅದು ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಈ ಮೂಲಕ ಅಲ್ಲ ಹೇಳಿ, ಯೂಶಲಿ ಏನು ಮಾತಾಡ್ತಾರೆ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನು ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟು. ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ. ಅದಕ್ಕೇನೆ ಇಲ್ಲ, ಎಲ್ಲರ ರೋಲು ಇದೆ. ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಭಾಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆ್ಯಕ್ಚುಲಿ ಏನಂದರೆ ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ನಾನಾದರೆ ನನ್ನ ಪಕ್ಕದಲ್ಲಿರೋ ಜವಾಬ್ದಾರಿ ತೊಗೊಬೇಕು. ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ. ಖಂಡಿತ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ. ನನ್ನ ಒಂದು ಅದೃಷ್ಟ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು. ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಯೂತ್ಸ್ ನೋಡಿದ್ರೇ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅದೇ ಅದೇ ಅದು ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಈ ಮೂಲಕ ಅಲ್ಲ ಹೇಳಿ, ಯೂಶಲಿ ಏನು ಮಾತಾಡ್ತಾರೆ, ಇದನ್ನು ಮಾಡಬೇಡಿ, ಇದು ತಪ್ಪು, ಇದು ಸರಿ ಅಂತ. ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನು ಹೇಳ್ಬಿಟ್ಟಿದ್ದಾರೆ. ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟು. ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ. ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ, ಅದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ, ಬುದ್ಧಿವಂತಿಕೆ ಇದೆ, ವಿವೇಚನೆ ಇದೆ. ಅದನ್ನು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ. ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ. ಅದಕ್ಕೇನೆ ಇಲ್ಲ, ಎಲ್ಲರ ರೋಲು ಇದೆ. ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಭಾಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು. ಆ್ಯಕ್ಚುಲಿ ಏನಂದರೆ ಮನೆಯಲ್ಲಿ ಪೇರೆಂಟ್ಸಿಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು. ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದರೆ ನಾನು ಜವಾಬ್ದಾರಿ ತೊಗೊಬೇಕು. ನಾನಾದರೆ ನನ್ನ ಪಕ್ಕದಲ್ಲಿರೋ ಜವಾಬ್ದಾರಿ ತೊಗೊಬೇಕು. ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು. ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ. ಖಂಡಿತ